Hello guys, welcome to my YouTube channel Bhumika Flurry. By the way, I have visited temple. How is my outfit? I think it's good. Okay, hope you all are doing good. Well, today I came to the temple. Today I got some blessings from the God Krishna, Narsimha Swami, and I also wanted you to take his blessings. And some Kalyan Utsava is going on, some family is doing the Kalyan Utsava, and I got to see that blessings also. I hope you also enjoy and take the God's blessing. That's what I make a video. See, I am in the temple only right now, so I wanted you all to take the blessings of the God, and please do support my channel and subscribe. I hope this video continue with all the God's blessings and graces. Hope your day enjoy with the weekend. Be good and do good. Don't curse anyone, because if you do sharpa and all to someone, somewhere it will hit, and some people will tell, no, I won't believe, nothing will happen, nothing will be. See, if you can't do good to someone, please don't pray bad things to them. So if you're praying for someone, pray for yourself. So you will be in a better position. God will see you, and every prayers he will listens to you. ಅಲ್ವಾ? ನಮ್ಮ ಜನಕ್ಕೆ ಏನಂದರೆ, ಒಬ್ರಿಗೆ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೂ ಇವ್ರನ್ನ ಹೆಂಗೆ ತುಣಿಬೇಕು, ಹೆಂಗೆ ಇದು ಮಾಡ್ಬೇಕಂದ್ಬಿಟ್ಟು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ನಿಮ್ಮನ್ನು ನೀವು ಫಸ್ಟ್ ಪ್ರಯಾರಿಟಿನಲ್ಲಿ ಇಟ್ಕೊಳ್ಳಿ, ಅದಾದಮೇಲೆ ಬೇರೆಯವ್ರನ್ನೆಲ್ಲ ಇಟ್ಕೊಳ್ಳಿ. ಇವ್ರನ್ನ ಬೈತೀರಾ, ಶಾಪ ಹಾಕ್ತೀರಾ, ಏನೋ ಇನ್ನೊಂದು ಅದೊಂದು ಮಾಡ್ತೀರಾ. ಅದ್ರ ಬದಲೋ ಟೈಮಲ್ಲಿ ನಿಮಗೆ ಕೇಳ್ಕೊಳ್ರಿ ಪ್ರೇಯರ್ಸ್ನ. ದೇವರೆಲ್ಲನೂ ಕೇಳಿಸ್ಕೊತಿರ್ತಾನೆ, ನಿಮ್ಮನ್ನು ಕೇಳಿಸ್ಕೊತಾನೆ. ಇವತ್ತು ನಿಮಗೆ ಕಷ್ಟ ಇರ್ಬೋದು, ಇವತ್ತು ನಿಮಗೆ ಇದಿರ್ಬೋದು, ಬಟ್ ಒಂದಲ್ಲ ಒಂದು ದಿವಸ ನೀವು ಮುಂದಕ್ಕೆ ಬಂದೇ ಬರ್ತೀರಾ. ಮುಂದೆ ಒಳ್ಳೇದಾಗೇ ಆಗುತ್ತೆ. ದಯವಿಟ್ಟು ಯಾರಿಗೂ ಕೆಟ್ಟದನ್ನು ಬಯಸಬೇಡಿ, ಯಾರದನ್ನು ಕೆಟ್ಟದನ್ನು ಮಾಡೋಕ್ಕೆ ಹೋಗ್ಬೇಡಿ. ಈಗ ಇನ್ನೊಬ್ರು ನಿಮ್ಮನ್ನು ಕೆಟ್ಟದನ್ನು ಮಾಡ್ತಿರ್ತಾರೆ ಅಂತ ಅಂದ್ಕೊಳ್ಳಿ, ಅವ್ರು ಖುಷಿಯಾಗಿರ್ತಾರೆ ಅಂದ್ಕೊಂಡಿದ್ದೀರಾ? ಯಾರೂ ಖುಷಿಯಾಗಿರಲ್ಲ ಇಲ್ಲಿ. ಸೊ ನೀವು ಎಷ್ಟು ನಿಮಗೆ ಒಳ್ಳೇದು ಮಾಡ್ಕೊತಿರೋ, ದೇವರಷ್ಟು ನಿಮಗೂ ಇನ್ನೂ ಒಳ್ಳೇದು ಮಾಡ್ತಾನೆ. ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಇರಲಿ. ಯಾವತ್ತೂ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ. ನಿಮ್ಮನ್ನು ನೀವು ಡಿಗ್ರೇಡ್ ಮಾಡಿ ಇಟ್ಕೊಂಡು ನೋಡ್ಕೊಬೇಡಿ. ಅಯ್ಯೋ, ಅವರಷ್ಟು ದೊಡ್ಡ ವ್ಯಕ್ತಿಗಳಾಗಿದ್ದಾರೆ, ನಾವು ಆಗಿಲ್ವಲ್ಲ. ಅವರೂ ಚಿಕ್ಕ ವ್ಯಕ್ತಿಯಿಂದನೇ ದೊಡ್ಡ ವ್ಯಕ್ತಿ ಆಗಿರೋದು. ಅವ್ರಿಗೆ ಯಾರೂ ತೊಗೊಂಡೋಗಿ ಸಿಂಹಾಸನದ ಮೇಲೆ ಕೂರಿಸಿಲ್ಲ. ಹೌದು, ಸಮ್ ಫ್ಯಾಮಿಲೀಸ್ ಇರುತ್ತೆ ಸಪೋರ್ಟ್ ಮಾಡ್ತಾರೆ, ಕೆಲವು ಫ್ಯಾಮಿಲೀಸ್ ಇರುತ್ತೆ ಸಪೋರ್ಟ್ ಮಾಡಲ್ಲ. ಬಟ್ ಅಟ್ ಲಾಸ್ಟ್ ನೀವೇ ತಾನೇ ನಿಮ್ಮ ಲೈಫಲ್ಲಿ ಉದ್ಧಾರ ಆಗಬೇಕು, ನಿಲ್ಲಬೇಕು. ಸೊ ಅದನ್ನು ನೀವು ನಿಮ್ಮಲ್ಲಿ ಏನು ಫ್ಲಾಸ್ ಇದೆ, ನಿಮ್ಮಲ್ಲಿ ಏನು ಕರೆಕ್ಷನ್ಸ್ ಮಾಡ್ಕೊಬೇಕಂತ ನಿಮ್ಮ ಬಗ್ಗೆ ನೀವು ಚೆನ್ನಾಗಿ ಇದು ಮಾಡ್ಕೊಳ್ಳಿ. ಆ್ಯಂಡ್ ಎವ್ರಿಥಿಂಗ್ ಫಾಲ್ಸ್ ಡೌನ್ ಹೇಳ್ತಾರೆ ಅಲ್ಲ, ನಾವು ಎಷ್ಟು ಪಾಸಿಟಿವ್ ಆಗಿರ್ತೀವೋ ಅಷ್ಟು ನಮಗೆ ಒಳ್ಳೇದಾಗುತ್ತೆ ಅಂತ ಹೇಳಿಬಿಟ್ಟು ದೇವಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಮಾತನ್ನ. ದೇವ್ರು ಹೇಳಿಸ್ತಿದ್ದಾರೆ ಅನ್ಸುತ್ತೆ ನನ್ನ ಬಾಯಲ್ಲಿ. ನಾನು ನಾರ್ಮಲಾಗಿ ಫಿಲಾಸಫಿ ಎಲ್ಲ ಕೊಡಲ್ಲ. ಐ ಹೋಪ್ ದಿಸ್ ವಿಡಿಯೋ ಕಂಟಿನ್ಯೂಸ್ ವಿತ್ ದ ಗಾಡ್ಸ್ ಬ್ಲೆಸ್ಸಿಂಗ್. ದೇವ್ರು ಎಲ್ಲರಿಗೂ ಚೆನ್ನಾಗಿಟ್ಟಿರಲಿ, ಎಲ್ಲರಿಗೂ ಒಳ್ಳೇದಾಗಲಿ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಚಿಕ್ಕದ್ರಿಂದ ಸ್ವಲ್ಪ ಏನೋ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ, ಹಾರೈಕೆ ಎಲ್ಲ ನನ್ನ ಮೇಲಿರಲಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು. ಈ ದೇವಸ್ಥಾನ ಬಂದು ಮಲ್ಲೇಶ್ವರಂ 15 ಕ್ರಾಸ್. ಇದನ್ನು ಟೆಂಪಲ್ ರೋಡ್ ಅಂತಲೂ ಕರೀತಾರೆ, ಏಕೆಂದರೆ ಅನೇಕ ಹಳೆಯ ದೇವಸ್ಥಾನಗಳು ಈ ಏರಿಯಾನಲ್ಲಿವೆ. ಇಲ್ಲಿ ಪ್ರಮುಖವಾಗಿ ಇರುವ ದೇವಸ್ಥಾನ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ವಿಷ್ಣುವಿನ ನರಸಿಂಹ ಅವತಾರವನ್ನು ಪೂಜಿಸಲಾಗುತ್ತದೆ. ಭಕ್ತರು ತುಂಬ ಭಕ್ತಿಗಳಿಂದ ಇಲ್ಲಿಗೆ ಬರುತ್ತಾರೆ. ಸೊ ಈ ದೇವಸ್ಥಾನವನ್ನು ವೈಕುಂಠದ ಸಂಕೇತವಾಗಿ ಪರಿಗಣಿಸಲಾಗಿದೆ. ಯಾಕೆಂದರೆ ವೈಕುಂಠ ಏಕಾದಶಿ ದಿನವೇ ವಿಶೇಷ ಪೂಜೆ ಈ ದೇವಸ್ಥಾನದಲ್ಲಿ ನೆರವೇರುತ್ತೆ. ಆ್ಯಂಡ್ ಆಲ್ಸೋ ದ್ವಾರಕಾದಿಂದ ಹೋದರೆ ಮೋಕ್ಷ ಸಿಗುತ್ತೆ ಅಂತ ನಂಬಿಕೆ ಕೂಡ ಇದೆ. ದರ್ಶನ ಮಾಡ್ಕೊಳ್ಳಿ ಚೆನ್ನಾಗಿ.
ಈ ದೇವಸ್ಥಾನ ಸುಮಾರು 300-400 ವರ್ಷಗಳ ಹಳೆಯದು. ಸೊ ಇಲ್ಲಿ ಯಾರು ನಾ ಹೇಳಿದೆ ಅಲ್ಲ ಆಗಲೇ, ಇಲ್ಲಿ ಯಾರೋ ಕಲ್ಯಾಣೋತ್ಸವ ಮಾಡಿಸ್ತಿದ್ದಾರೆ ಒಂದು ಫ್ಯಾಮಿಲಿ ಅಂತ ಹೇಳಿಬಿಟ್ಟು, ಅದ್ರದ್ದು ಸಮ್ ಗ್ಲಿಮ್ಸ್ ನಾನು ಇಲ್ಲಿ ಹಾಕಿದ್ದೀನಿ. ಮತ್ತು ಈ ದೇವಸ್ಥಾನ ಮರಾಠರ ಕಾಲದಿಂದ ನಿರ್ಮಾಣವಾಗಿದೆ ಅಂತ ಹೇಳಿಬಿಟ್ಟು ನಂಬಿಕೆ ಇದೆ. ಮಲ್ಲೇಶ್ವರಂ ಪ್ರದೇಶ ಪುರಾತನ ಕಾಲದಿಂದ ಮೇದರ ಲಿಂಗಹಳ್ಳಿ ಎಂದು ಕರಿತಾ ಇದ್ರಂತೆ. ಮಲ್ಲೇಶ್ವರಂನ ಈ ಏರಿಯಾ ಏನು ಹೇಳ್ತಾರೆ ಅದನ್ನು ಮೇದರ ಲಿಂಗಹಳ್ಳಿ ಅಂತ ಹೇಳಿಬಿಟ್ಟು ಕರಿತಾ ಇದ್ರಂತೆ ಮುಂಚೆ. ಇಲ್ಲಿ ನಂದಿ ಬಾಯಿಂದ ನಿರಂತರವಾಗಿ ನೀರು ಹರಿದು ಶಿವಲಿಂಗದ ಮೇಲೆ ಬೀಳುತ್ತೆ ಅಂತ ಕೂಡ ನಂಬಿಕೆ ಇದೆ. ಈ ನೀರು ಒಂದು ದೊಡ್ಡ ಕೊಳ ಅಂದರೆ ಕಲ್ಯಾಣಿಗೆ ಸೇರುತ್ತೆ. ಮತ್ತು ಇದರಿಂದ ತುಂಬ ಆಶ್ಚರ್ಯವೆಂದರೆ ಈ ನೀರಲ್ಲಿ ಮೂಲ ಇನ್ನೂ ಎಲ್ಲೂ ಸಿಕ್ಕಿಲ್ಲ ಅಂತ ಕೂಡ ಹೇಳ್ತಾರೆ. ಏಕೆ ಅಂತ ಅಂದರೆ ತುಂಬ ಮಲ್ಲೇಶ್ವರಂಗಳಲ್ಲಿ ತುಂಬ ದೇವಸ್ಥಾನ ಇದೆ, ಅಲ್ಲಿ ಕೂಡ ಒಂದು ಶಿವನ ಟೆಂಪಲ್ ಇದೆ. ಹಾಗೆ ಇಲ್ಲಿನೂ ನೀವು ನೋಡ್ಬೋದು. ಏನು ಹೇಳ್ತಾರೆ ಅಂತ ಅಂದರೆ, ನಾರ್ಮಲಾಗಿ ನಂದಿಯಿಂದ ನೀರು ಏನು ಹರಿದು ಬರುತ್ತೆ, ಹಳೆ ಕೊಳ ಏನಿದೆ, ಬಟ್ ಅದು ಎಲ್ಲಿಂದ ಬರ್ತಿದೆ ಆ ನೀರು ಅಂತ ಹೇಳ್ಬಿಟ್ಟು ಇನ್ನೂ ಜನಕ್ಕೆ ಗೊತ್ತಿಲ್ಲ. ಇಲ್ಲಿ ಏನೆಲ್ಲ ಸ್ಪೆಷಲ್ಸ್ ಹಬ್ಬಗಳು ನಡೆಯುತ್ತೆ ಅಂತಂದರೆ, ವೈಕುಂಠ ಏಕಾದಶಿ, ನರಸಿಂಹ ಜಯಂತಿ, ರಥೋತ್ಸವ ಅಂತೂ ತುಂಬ ಅದ್ಭುತವಾಗಿ ಮಾಡ್ತಾರೆ ಈ ದೇವಸ್ಥಾನದಲ್ಲಿ. ಆ್ಯಂಡ್ ಆಲ್ಸೋ ವಿಶೇಷ ಪೂಜೆಗಳು ಕೂಡ ಮಾಡ್ಕೊತಾರೆ. ಈ ದೇವಸ್ಥಾನದಲ್ಲಿ ಏನಂತ ಅಂದರೆ ಇತಿಹಾಸ ಇದೆ, ಭಕ್ತಿ ಇದೆ, ತುಂಬ ರಹಸ್ಯಗಳು ಇದೆ. ಆ್ಯಂಡ್ ಆಲ್ಸೋ ಬ್ಯಾಂಗ್ಳೂರಿಗೆ ನೀವೇನಾದ್ರು ಬಂದರೆ, ಬ್ಯಾಂಗ್ಳೂರಲ್ಲಿ ನೀವೇನಾದ್ರು ವಿಸಿಟ್ ಮಾಡ್ತಿದ್ರೆ ದಯವಿಟ್ಟು ಈ ದೇವಸ್ಥಾನಕ್ಕೆ ಹೋಗಿ. ಇದು ಬಂದ್ಬಿಟ್ಟು ಮಲ್ಲೇಶ್ವರಂ 15 ಕ್ರಾಸಲ್ಲಿದೆ. ವೈಕುಂಠ ದೇವಸ್ಥಾನ ಅಂತಲೇ ಇದರ ಹೆಸರು. ಆ್ಯಂಡ್ ಆಲ್ಸೋ ನಿಮಗೆ ತುಂಬ ವೈಬ್ ಸಿಕ್ಕತ್ತೆ. ನಾರ್ಮಲಾಗಿ ಇವಾಗೆಲ್ಲ ದೇವಸ್ಥಾನಗಳು ಮಾಡರ್ನೈಸೇಷನ್ಸ್ ಆಗಿರೋದ್ರಿಂದ ಸೊ ದೇವಸ್ಥಾನಕ್ಕೆ ಹೈಪ್ ಕೊಡಬೇಕಂತ ಹೇಳಿಬಿಟ್ಟು ಹೊಸ ಕನ್ಸ್ಟ್ರಕ್ಷನು ನಮಗೇನಾಗುತ್ತೆ ಅಂತಂದರೆ, ಆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದರೆ ಜಸ್ಟ್ ಆ ಮಾಡ್ರನ್ ಇದನ್ನು ನೋಡಬೇಕಂತ ಅನಿಸುತ್ತೆ. ಅಲ್ಲಿ ನಮಗೆ ಒಳ್ಳೆ ವೈಬ್ರೇಷನ್ ಸಿಕ್ಕಲ್ಲ. ಎಷ್ಟೊಂದು ಕಡೆ ಇದನ್ನು ಅಬ್ಸರ್ವ್ ಮಾಡಿ, ನಮಗೆ ಒಳ್ಳೆ ವೈಬ್ರೇಷನ್ ಸಿಕ್ಕಲ್ಲ. ಯಾವುದೆಲ್ಲ ಹಳೆಯ ದೇವಸ್ಥಾನಕ್ಕೆ ನೀವು ಹೋದಾಗ ಬೇಕಾದ್ರೆ ಅಬ್ಸರ್ವ್ ಮಾಡಿ, ಜಸ್ಟ್ ಅಲ್ಲಿ ಕೂತ್ಕೊಂಡು ಒಂದು 5 ನಿಮಿಷ ನೀವು ಧ್ಯಾನ ಮಾಡಿದರೂ ಸಾಕು, ನಿಮ್ಮಲ್ಲೇ ನಿಮಗೆ ಗೊತ್ತಾಗ್ದಲೇ ಇರೋ ಹಾಗೆ ಆ ಪಾಸಿಟಿವ್ ವೈಬ್ರೇಷನ್ಸ್ ಎಲ್ಲ ಹೇಗೆ ಸಿಕ್ಕುತ್ತೆ ಅಂತ ಹೇಳಿಬಿಟ್ಟು. ಸೊ ನಾರ್ಮಲಾಗಿ ನಾನು ಬಿಲೀವ್ ಮಾಡೋದೇನಂತ ಅಂದರೆ, ಲೈಕ್ ಎಷ್ಟು ಹಳೆಯ ದೇವಸ್ಥಾನ ಇರುತ್ತೋ ಅಷ್ಟು ನಮಗೆ ಇತಿಹಾಸನೂ ನೋಡ್ಬೋದು. ಆ್ಯಂಡ್ ಆಲ್ಸೋ ಆ ವೈಬ್ರೇಷನ್ಸೇ ಒಂಥರ ಡಿಫ್ರೆಂಟ್ ಕಂಡ್ರಿ. ನೀವು ಏನಾದರೂ ಹೇಳಿ, ಆ ಹೊಸ ಮಾಡರ್ನೈಸೇಷನಿಗೂ ಹಳೆ ಮಾಡರ್ನೈಸೇಷನಿಗೂ ಏನು ನಮಗೆ ಡಿಫ್ರೆನ್ಸ್ ಇದೆ, ನಾವು ಈಗಿಂದು ಎಲ್ಲ ಈ ಜನ್ರೇಷನ್ಸಲ್ಲಿ ಎಲ್ಲ ನೋಡಿಬಿಟ್ಟಿದ್ದೀವಿ. ಸೊ ಹಾಗಾಗಿ ನನಗೆ ಹಳೇದೇ ತುಂಬ ಬೆಸ್ಟ್ ಅನಿಸುತ್ತೆ. ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳ್ತಾರಲ್ಲ, ಸೊ ನೋಡಿ ಎಷ್ಟು ಚೆನ್ನಾಗಿ ಕಲ್ಯಾಣೋತ್ಸವ ಮಾಡ್ತಾ ಇದ್ದಾರೆ. ಫ್ಯಾಮಿಲಿಯವರೆಲ್ಲ ಬಂದಿದ್ದಾರೆ. ಈ ಥರ ಎಲ್ಲ ಕುಟುಂಬವಾಗಿ ಬಂದು ಪೂಜೆ ನಡೆಸೋದು ಇವಾಗೆಲ್ಲ ಇಲ್ಲವೇ ಇಲ್ಲ. ಎಲ್ಲ ನ್ಯೂಕ್ಲಿಯರ್ ಆಗಿರೋಣ, ಹಸ್ಬೆಂಡ್ ವೈಫ್ ಇದ್ದರೆ ಸಾಕು, ಈ ಡಿಸ್ಟರ್ಬೆನ್ಸ್ ಬೇಡ. ಅತ್ತೆದು ಮಾವ, ಅಪ್ಪ ಅಮ್ಮ, ತಂಗಿ ತಮ್ಮ ಇವ್ರದ್ದೆಲ್ಲ ಡಿಸ್ಟರ್ಬೆನ್ಸ್ ಬೇಡ, ನಾನು ಸಿಂಗಲ್ ಆಗಿರ್ತೀನಿ ಆ ಥರ ಅನ್ನೋರು ಕುಟುಂಬವಾಗಿ ಈ ಥರ ಏನಾದ್ರು ಒಂದು ಪೂಜೆ ಮಾಡಿಸ್ಬೋದು, ಏನಾದ್ರು ಚೆನ್ನಾಗಿರ್ಬೋದು. ಒಟ್ಟು ಎಲ್ಲ ಫ್ಯಾಮಿಲಿ ಎಲ್ಲ ಸೇರ್ತಾರೆ. ಫ್ಯಾಮಿಲಿ ಅಟ್ಲೀಸ್ಟ್ ಅಪರೂಪಕ್ಕೊಂದ್ಸರಿ ಸೇರೋದೇ ತುಂಬ ಕಷ್ಟ ಆಗೋಗಿರುತ್ತೆ, ಬಿಕಾಸ್ ಬ್ಯುಸಿ ಶೆಡ್ಯೂಲ್ಸ್ ಎಲ್ಲರದ್ದು. ಅಂಥದ್ರಲ್ಲಿ ಫ್ಯಾಮಿಲಿ ಎಲ್ಲ ಸೇರ್ತಾರೆ, ಅದೊಂದು ಹ್ಯಾಪಿನೆಸ್ಸೇ ಬೇರೆ. ಸೊ ನೋಡಿ ಎಷ್ಟು ಚೆನ್ನಾಗಿ ದೇವರಿಗೆ ಅಲಂಕಾರ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಕಲ್ಯಾಣೋತ್ಸವ ನಡೆಸ್ತಾ ಇದ್ದಾರೆ. ಹಿಂದೆ ಗರ್ಭಗುಡಿಯಲ್ಲಿ ಚಿಕ್ಕದಾಗಿ ನಿಮಗೆ ಕಾಣಿಸುತ್ತೆ, ಅಷ್ಟು ಕ್ಲಿಯರ್ ಆಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ದೇವ್ರ ಗರ್ಭಗುಡಿ ಅದು. ಆ್ಯಂಡ್ ಈ ದೇವಸ್ಥಾನಕ್ಕೆ ಅದದೇ ಆದಂತ ಹೇಳಿಬಿಟ್ಟು ತುಂಬ ಪುರಾತನ ಶಿಲ್ಪಗಳಿದೆ. ಆ್ಯಂಡ್ ಎಷ್ಟೊಂದು ಇಲ್ಲಿ ನೀವು ನರಸಿಂಹಸ್ವಾಮಿನ ನೋಡ್ಬೋದು, ಇಲ್ಲಿ ನೀವು ಕೃಷ್ಣ ರಾಧೆ ರುಕ್ಮಿಣಿ ಇದನ್ನು ನೋಡ್ಬೋದು, ರಾಮ ಲಕ್ಷ್ಮಣ